ಲಕ್ಷ್ಮೇಶ್ವರ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಸಮಸ್ಯೆಯ ಗೂಡಾದ ಕರೆಗೋಡು ವಾರ್ಡ್. ಹೌದು, ವಿಚಾರ ಇಷ್ಟೇ. ಸಿದ್ದರಾಮಯ್ಯ ಆ ಒಂದು ವಿಚಾರವನ್ನ ಮಾತನಾಡುವುದಾದ್ರೆ ಸಮಸ್ಯೆಯ ಗೂಡಾಗಿದೆ ಕೆರಗೋಡು ವಾರ್ಡ್. ಆ ಬಗ್ಗೆ ಮತ್ತು ಹೆಚ್ಚಿನ ಮಾಹಿತಿಯನ್ನ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅದ್ರ ಬಗ್ಗೆ ಮಾತನಾಡೋಣ. ಪಾಕಿಸ್ತಾನದ ಜೊತೆ ಯುದ್ಧದ ಅನಿವಾರ್ಯತೆ ಇಲ್ಲ ಎಂದಿದ್ದಂತಹ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಯತ್ನಾಳ್, ಸಿದ್ದರಾಮಯ್ಯ ಹಿಂದೂಗಳು ವೋಟ್ ಹಾಕಿಲ್ವಾ ನಿಮಗೆ, ಕೇವಲ ಮುಸಲ್ಮಾನರಷ್ಟೇ ವೋಟ್ ಹಾಕಿದ್ದಾರಾ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ ಧರ್ಮ ಕೇಳಿ ಗುಂಡನ್ನ ಹೊಡೆದಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ. ಅವರಿಗೆ ಮೆಚುರಿಟಿ ಬಂದಿದೆಯೋ ಅಥವಾ ಇಲ್ವೋ ಎನ್ನುವಂತಹ ವಿಚಾರವನ್ನ ಯತ್ನಾಳ್ ಅವರು ಮಾತನಾಡಿದ್ದಾರೆ. ಒಂಥರ ಯತ್ನಾಳ್ ಅವರು ಕುಟುಕಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಯತ್ನಾಳ್ ಅವರು ಪ್ರಿಯಾಂಕ್ ಖರ್ಗೆಯನ್ನು ಕೂಡ ಅವರಿಗೂ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗೆ ಸಿದ್ದರಾಮಯ್ಯ ಅವರಿಗೂ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆಯಲ್ಲ. ನಿಮ್ಮ ಧರ್ಮ ಯಾವುದು ಅಂತ ಕೇಳಿ ಶೂಟ್ ಮಾಡಿರೋದು ಎಲ್ರಿಗೂ ಕೂಡ ಗೊತ್ತೇ ಇದೆಯಲ್ಲ. ಅದನ್ನ ಯಾಕೆ ಹೇಳ್ತಾ ಇದ್ದೀರಾ? ಧರ್ಮ ಕೇಳಿ ಶೂಟ್ ಮಾಡಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಒಬ್ಬ ಮುಸ್ಲಿಂ ಏಜೆಂಟು, ಪಾಕಿಸ್ತಾನ ಏಜೆಂಟ್. ಅವ್ರಿಗೇನು ಮಾನ ಮರ್ಯಾದೆ ಇದೆ? ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ, ಭಾರತೀಯ ಒಬ್ಬ ಪ್ರಜೆಯಾಗಿ ಇವತ್ತು ಹಿಂದೂಗಳನ್ನ ಟಾರ್ಗೆಟ್ ಆಗಿ ನಿಮ್ಮ ಧರ್ಮ ಯಾವ್ದತ್ ಕೇಳಿ ಇವತ್ತು ಹೊಡೆದ ಮೇಲೂ ಸಹ ಅಂದ್ರೆ ಸಿದ್ದರಾಮಯ್ಯ ಹಿಂದೂಗಳು ಓಟ್ ಹಾಕಿಲ್ಲ ಅಂದಂಗ ಆಯ್ತು. ಬರೇ ಸಾಬ್ರ ಹಾಕ್ಯಾರೇನು? ಸಾಬ್ರ ಎಂಜಲ ತಿನ್ನುವಂತ ಪರಿಸ್ಥಿತಿ ಈ ಕಾಂಗ್ರೆಸ್ ಅಂದ್ರೆ ಸಾಬ್ರ ಒಂದು ಪಾರ್ಟಿ ಆಗೈತೆ. ಅವ್ರಿಗೆ ದೇಶ ಧರ್ಮ ಮುಖ್ಯ ಇಲ್ಲ. ಒಬ್ಬ ಯಾವನೋ ಹೇಳ್ತಾನೆ, ಅಯೋಗ್ಯ ಸಿಂಧು ನದಿ ಏನು ನೀರು ಪಾಕಿಸ್ತಾನಕ್ಕೆ ಬಿಡುದು ಬಿಟ್ರೆ ಹೆಚ್ಚಿಗೆ ಮಳೆ ಆದಾಗ ಏನ್ ಮಾಡ್ತಿರತ್ತ ಹೇಳಿ ನಾಚಿಕೆ ಆಗ್ಬೇಕಲ್ಲ ಅವನಿಗೆ. ಈ ಕಾವೇರಿ ಒಳಗ ನೀರು ಡ್ಯಾಮ್ ಹೆಚ್ಚಾಯ್ತಂದ್ರೆ ಏನ್ ಮಾಡ್ತೇವೆ? ತಮಿಳ್ನಾಡು ಹೋಗ್ತೇವೆ ಸಹಜವಾಗಿ. ನೈಸರ್ಗಿಕ ಒಂದು ವ್ಯವಸ್ಥೆ ಐತಿ. ಆದ್ರ ಇಂಥ ಅಯೋಗ್ಯರು ಕಾಂಗ್ರೆಸ್ಸಿಗರು ಇವತ್ತವರೆಲ್ಲ ಮಾತಾಡೋದು ನೋಡಿದ್ರೆ ಪಾಕಿಸ್ತಾನ ಪರವಾಗಿ ಮಾತಾಡ್ತಾ ಇದ್ದಾರೆ. ಯುದ್ಧ ಬೇಕು ಬೇಡ ಅನ್ನೋದು ಸಿದ್ದರಾಮಯ್ಯ ಸಂಬಂಧ ಇಲ್ಲ. ಸಿದ್ದರಾಮಯ್ಯ ಯಾರು? ಕರ್ನಾಟಕ ಮುಖ್ಯಮಂತ್ರಿ. ಅದನ್ನ ನಿರ್ಣಯ ತಗೋರು ಭಾರತದ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು, ಸೈನ್ಯ. ಎಷ್ಟು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅನ್ನೋ ನಿರ್ಣಯ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಸಿದ್ದರಾಮಯ್ಯ ಅವರು ತಮ್ಮ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಲವ್ ಜಿಹಾದ್ ಆಗ್ತಾ ಇದೆ, ದಲಿತರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಇದ್ರ ಕಡೆ ಗಮನ ಕೊಡ್ಲಿ. ಬೆಲೆ ಇಲ್ವಾ ಅಂತ? ಸಿದ್ದರಾಮಯ್ಯ ಒಬ್ಬ ಮುಸ್ಲಿಂ ಏಜೆಂಟು, ಪಾಕಿಸ್ತಾನ ಏಜೆಂಟ್. ಅವ್ರಿಗೇನು ಮಾನ ಮರ್ಯಾದೆ ಇದೆ? ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ, ಭಾರತೀಯ ಒಬ್ಬ ಪ್ರಜೆಯಾಗಿ ಇವತ್ತು ಹಿಂದೂಗಳನ್ನ ಟಾರ್ಗೆಟ್ ಆಗಿ ನಿಮ್ಮ ಧರ್ಮ ಯಾವ್ದತ್ ಕೇಳಿ ಇವತ್ತು ಹೊಡೆದ ಮೇಲೂ ಸಹ ಅಂದ್ರೆ ಸಿದ್ದರಾಮಯ್ಯ ಹಿಂದೂಗಳು ಓಟ್ ಹಾಕಿಲ್ಲ ಅಂದಂಗ ಆಯ್ತು. ಬರೇ ಸಾಬ್ರ ಹಾಕ್ಯಾರೇನು? ಸಾಬ್ರ ಎಂಜಲ ತಿನ್ನುವಂತ ಪರಿಸ್ಥಿತಿ ಈ ಕಾಂಗ್ರೆಸ್ ಅಂದ್ರೆ ಸಾಬ್ರ ಒಂದು ಪಾರ್ಟಿ ಆಗೈತೆ. ಅವ್ರಿಗೆ ದೇಶ ಧರ್ಮ ಮುಖ್ಯ ಇಲ್ಲ. ಒಬ್ಬ ಯಾವನೋ ಹೇಳ್ತಾನೆ, ಅಯೋಗ್ಯ ಸಿಂಧು ನದಿ ಏನು ನೀರು ಪಾಕಿಸ್ತಾನಕ್ಕೆ ಬಿಡುದು ಬಿಟ್ರೆ ಹೆಚ್ಚಿಗೆ ಮಳೆ ಆದಾಗ ಏನ್ ಮಾಡ್ತಿರತ್ತ ಹೇಳಿ ನಾಚಿಕೆ ಆಗ್ಬೇಕಲ್ಲ ಅವನಿಗೆ. ಈ ಕಾವೇರಿ ಒಳಗ ನೀರು ಡ್ಯಾಮ್ ಹೆಚ್ಚಾಯ್ತಂದ್ರೆ ಏನ್ ಮಾಡ್ತೇವೆ? ತಮಿಳ್ನಾಡು ಹೋಗ್ತೇವೆ ಸಹಜವಾಗಿ. ನೈಸರ್ಗಿಕ ಒಂದು ವ್ಯವಸ್ಥೆ ಐತಿ. ಆದ್ರ ಇಂಥ ಅಯೋಗ್ಯರು ಕಾಂಗ್ರೆಸ್ಸಿಗರು ಇವತ್ತವರೆಲ್ಲ ಮಾತಾಡೋದು ನೋಡಿದ್ರೆ ಪಾಕಿಸ್ತಾನ ನೋಡ್ರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನಗೆ ವಿಶ್ವಾಸ ಇದೆ, ಪಾಕಿಸ್ತಾನಕ್ಕ ಈ ಸಲ ಹಿಂಗ ಬುದ್ಧಿ ಕಲಿಸ್ತಾರೆ. ಇನ್ ಎಂದು ಭಾರತದ ಕಡೆ ತಿರುಗಿ ನೋಡ್ಲಾರ್ದಂಗ ಬುದ್ಧಿ ಕಲಿಸುವಂತ ಒಂದು ತಾಳ್ಮೆಗೆ ಒಂದು ಮಿತಿ ಇದೆ ನೋಡಿ. ಇದನ್ನ ಮೊನ್ನೆ ಏನ್ ನಮ್ಮ 28 ಜನ ಹತ್ಯೆ ಆದ್ಮೇಲೆ ಏನ್ ನಿರ್ಣಯ ತಗೊಂಡಾರ? ನೀರ್ ಬಿಡುದಿಲ್ಲ ಅಂತಿದ್ದು. ಸಿಂಧು ಏನ್ ನಮ್ದು ನದಿ ಇದೆ, ಆ ನದಿಯನ್ನು ಭಾರತದಲ್ಲಿ ವಾಪಸ್ ತರುವಂತದ್ದು ಸಾಮಾನ್ಯ ನಿರ್ಣಯಗಳಿಲ್ಲ. 5 ನಿರ್ಣಯಗಳು ಯಾವ ಪ್ರಧಾನಮಂತ್ರಿನೂ ತಗೋತಿದ್ದಿಲ್ಲ. ಇವತ್ತು ಈ ಪ್ರಧಾನಮಂತ್ರಿ ತಗೊಂಡ್ರೆ ಅಂದ್ರೆ ನಾವು ಈ ದೇಶದ ಹಿಂದೂಗಳು ಒಂದಾಗಿರ್ಬೇಕು. ಇಲ್ಲಿ ಒಳಗಿರುವಂತ ತಾಯಿಗಂಡ್ರ ಏನದಾರಲ್ಲ ಅವರು ಯಾವಾಗ ಬೇಕಾದ್ರೂ ಅವ್ರಿಗೆ
ಮುಸಲ್ಮಾನರಿಗಿಂತ ಅವ್ರ 1000 ಪಟ್ಟು ತಾಯ್ಗಂಡ್ರು ನಮ್ ಹಿಂದೂಗಳ ಒಳಗ ಅದಾರ ಕೆಲವು ಮಂದಿ. ಆ ತಾಯ್ಗಂಡ್ರು ಮೊದಲು ರಕ್ಷಣೆ ಮಾಡ್ಬೇಕಾಗಿತ್ತು. ಅಲ್ರಿ ಮೊನ್ನೆ ಕಲಬುರಗಿಯಲ್ಲಿ ಪಾಕಿಸ್ತಾನ ರೋಡ್ ಮ್ಯಾಗ ಹಾಕಿದ್ದಕ್ಕ ಕಾಲ್ ತುಳಿದಿದ್ದಕ್ಕ ಆ ಹೆಂಗಸರು ಬಂದ ತೆಗಿತಾರ ಅಂತ ಅವ್ರದ್ದು ಅಭಿಮಾನ ಇಟ್ಟಿರ್ಬೇಕು. ಪಾಕಿಸ್ತಾನ ಜೆಂಡ ಹಾಕಿಗೆ ಏನ್ ಸಂಬಂಧ ಹೆಂಗಸಗ ಅಂದ್ರ ಇವ್ರು ಯಾವಾಗ್ಲೂ ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂದಲ್ಲಿ ಮತ್ತೊಂದು ಧರ್ಮವನ್ನ ಸಹೋದರತೆ ನೋಡ್ಲಿಕ್ಕೆ ಅದರಲ್ಲಿ ಆ ಧರ್ಮದಲ್ಲೇ ಇಲ್ಲ. ಏನಾದ್ರೂ ಭಾರತ ಪಾಕಿಸ್ತಾನ ಹೊಡಿಬೇಕಾಗಿದ್ರ ಇಲ್ಲಿ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿ ಹಿಂದೂ ಭಾರತಕ್ಕೆ ಬರ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಖರ್ಗೆ ಕೇಳ್ತೀನಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫಾಲೋವರು, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾಲೋವರು ಏನು OIC ಫಾಲೋವರು? ಇವತ್ತು ಜನರ ಮುಂದೆ ಹೇಳ್ತಾರೆ. ಈಗ ಸಿದ್ದರಾಮಯ್ಯ ಅವರ ವಿಡಿಯೋ ಪಾಕಿಸ್ತಾನ ಮೀಡಿಯಾಗಳಲ್ಲೂ ವೈರಲ್ ಆಗ್ತಾ ಇದೆ. ಇದೊಂದು ನೆಗ್ಲಿಜೆನ್ಸಿ ಆಗಿರೋದು ಅಟ್ಯಾಕ್ ಪಾಕಿಸ್ತಾನ ಮೇಲೆ ವಾರ್